Hello, I'm Dr. Sahana, fertility specialist at Garbhagudi IVF Center. ಡಯಾಬಿಟಿಸ್ ಇಂದ ಗಂಡಸರಲ್ಲಿ ಫರ್ಟಿಲಿಟಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಈಗ ಡಯಾಬಿಟಿಸ್ ಅಂದರೆ ಟೈಪ್ 1 ಅಥವಾ ಟೈಪ್ 2 ಡಯಾಬಿಟಿಸ್ ಆಗಿ ಅವರು ಟ್ರೀಟ್ಮೆಂಟಲ್ಲಿ ಇರ್ತಾರೆ. ಲಾಂಗ್ ಟರ್ಮ್ ಶುಗರ್ ಕಂಟ್ರೋಲು ಇಂಪಾರ್ಟೆಂಟ್. ಈಗ ಶುಗರ್ಸ್ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳಿದಾಗ ಅದು ಹೇಗೆ ಎಫೆಕ್ಟ್ ಆಗುತ್ತೆ. ಈಗ ಫಸ್ಟ್ ಪಾಯಿಂಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಲಾಂಗ್ ಸ್ಟ್ಯಾಂಡಿಂಗ್ ಹೈ ಶುಗರ್ಸ್ ಇದ್ದಾಗ ಅದು ನರ್ವ್ ಡ್ಯಾಮೇಜ್ ಕಾಸ್ ಮಾಡಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕಾಸ್ ಮಾಡುತ್ತೆ. ಇದರಿಂದ ರೆಗ್ಯುಲರ್ ಆಗಿ ಇಂಟರ್ಕೋರ್ಸ್ ಮಾಡೋಕ್ಕಾಗದೆ ನ್ಯಾಚುರಲಿ ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗ್ತಾ ಇರ್ಬೋದು. ಇದು ಫಸ್ಟ್ ರೀಸನ್. ನೆಕ್ಸ್ಟ್ ಕಮ್ಸ್ ಇನ್ಫೆಕ್ಷನ್. ಈಗ ಶುಗರ್ಸ್ ಜಾಸ್ತಿ ಇದ್ದಾಗ ಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ಆರ್ಗನ್ಸ್ ಅಂತ ಹೇಳ್ತೀವಿ, ಈಗ ಟೆಸ್ಟಿಸ್ ಆಗಿರ್ಬೋದು, ಪ್ರೋಸ್ಟೇಟ್ ಆಗಿರ್ಬೋದು, ಈ ಥರದ್ದೆಲ್ಲ ಇನ್ಫೆಕ್ಷನ್ ಆದಾಗ ಅದು ವೀರ್ಯಾಣು ಪರೀಕ್ಷೆ ಮಾಡಿ ನೋಡಿದಾಗ ನಮಗೆ ವೀರ್ಯಾಣು ಮೇಲೆ ಎಫೆಕ್ಟ್ ಮಾಡಿರುತ್ತೆ. ವೀರ್ಯಾಣುದು ಕ್ವಾಲಿಟಿ ಆಗಿರ್ಬೋದು, ಮೊಟಿಲಿಟಿ ಆಗಿರ್ಬೋದು, ಕೌಂಟ್ ಆಗಿರ್ಬೋದು, ಇದೆಲ್ಲನೂ ತೊಂದರೆ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಅವರು ಕನ್ಸೀವ್ ಆಗ್ತಾ ಇರೋದಿಲ್ಲ. ನೆಕ್ಸ್ಟ್ ಹೇಳ್ತೀವಿ DFI ಅಂತ ಹೇಳ್ತೀವಿ, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ. ನಾರ್ಮಲಿ DNA ಅನ್ನೋದು ಸ್ಪರ್ಮ್ ಹೆಡ್ಡಲ್ಲಿರುತ್ತೆ, ಅದು ಇಂಟ್ಯಾಕ್ಟ್ ಆಗಿರಬೇಕು. ಅದು ಯಾವಾಗ ಫ್ರಾಗ್ಮೆಂಟೆಡ್ ಆಗಿರುತ್ತೆ ಅಥವಾ ಅದು ಆ ಥರ ಇದ್ದಾಗ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಆ ಹೈ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಇದ್ದಾಗ ಏನೇನು ತೊಂದರೆ ಆಗುತ್ತೆ, ಸ್ಪರ್ಮ್ದು ಫರ್ಟಿಲೈಸೇಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಸೊ ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗುತ್ತೆ. ಇಲ್ಲ ಕನ್ಸೀವ್ ಆದ್ರೂ ಅದು ಮೇಲೆ ಗರ್ಭಪಾತ ಕಾಸ್ ಮಾಡುತ್ತೆ. ಆದ್ದರಿಂದ ಸೊ ಓವರಾಲ್ ಏನೇನು ಕಾಸ್ ಮಾಡುತ್ತೆ ಅಂತ ನೋಡಿದಾಗ ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್, ಒಂದು ಇನ್ಫೆಕ್ಷನ್ ಕಾಸಿಂಗ್, ಇದು ಸೀಮೆನ್ ಅನಾಲಿಸಿಸ್ ಪ್ಯಾರಾಮೀಟರ್ಸ್ ಎಲ್ಲ ಚೇಂಜ್ ಆಗಿರ್ಬೋದು. ನೆಕ್ಸ್ಟು ಹೈ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್. ಈಗ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ. ಈಗ ಒಂದು ಕಪಲ್ ಬಂದಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಬೇಸ್ಲೈನ್ ಇನ್ವೆಸ್ಟಿಗೇಷನ್ಸ್ ಮಾಡ್ಕೋತೀವಿ, ಶುಗರ್ಸ್ ನೋಡ್ಕೋತೀವಿ. ಇಲ್ಲ ಅವ್ರು ಆಲ್ರೆಡಿ ಡಯಾಬಿಟಿಸ್ ಇದ್ದಾರೆ, ಹೈ ಶುಗರ್ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳಿದಾಗ ಕಂಟ್ರೋಲ್ ಹೇಗಿದೆ ಅಂತ ನೋಡ್ಕೋತೀವಿ. ಅವ್ರದ್ದು ಫಾಸ್ಟಿಂಗ್ ಬ್ಲಡ್ ಶುಗರ್ ನೋಡ್ಕೋತೀವಿ, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ನೋಡ್ಕೋತೀವಿ, ಆಮೇಲೆ HbA1c ಅಂತ ನೋಡ್ತೀವಿ. ಯೂಶ್ವಲಿ ಬೆಟರ್ ಕಂಟ್ರೋಲ್ ಅಂತ ಹೇಳಿದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆಸ್ ದ್ಯಾನ್ 110, ಪೋಸ್ಟ್ ಪ್ರ್ಯಾಂಡಿಯಲ್ 150, HbA1c 7ಗಿಂತ ಕಡಿಮೆ ಇದ್ದರೆ ಅದನ್ನು ಗುಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಈ ಥರ ಶುಗರ್ಸ್ ಇದ್ದಾಗ ನಾವು ವೀರ್ಯಾಣು ಪರೀಕ್ಷೆ ಮಾಡಿ ನೋಡಿ ಹೆಂಗೆ ಯಾವ ಲೆವೆಲ್ಗೆ ಎಫೆಕ್ಟ್ ಆಗಿದೆ ಅಂತ ನೋಡ್ಕೋತೀವಿ. ಅದ್ರ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು. ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಇದೆ, ಈಗ ಕೌಂಟಲ್ಲಿ, ಮೊಟಿಲಿಟಿಲಿ ಆ ಥರ ಹೇಳಿದ್ರೆ ನಾವು ಒಂದು ಕೋರ್ಸ್ ಈಗ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಮಲ್ಟಿವೈಟಮಿನ್ಸ್ ಎಲ್ಲ ಕೊಟ್ಟು ನೋಡ್ತೀವಿ. ನೆಕ್ಸ್ಟ್ ಇಲ್ಲ ಅದ್ರ ಜೊತೆಗೆ ಕೌಂಟು ತುಂಬ ಕಡಿಮೆ ಇದೆ ಆ ಥರ ಹೇಳಿದ್ರೆ ಅವ್ರಿಗೆ ನಾವು ಸರ್ಜಿಕಲಿ ಸ್ಪರ್ಮ್ನ ತೆಗೆಯುವಂಥ ಪ್ರೊಸೀಜರ್ಸ್ ಇರುತ್ತೆ, ಪೇಸಾ ಅಂತೆಲ್ಲ ಹೇಳ್ತೀವಿ. ಅವ್ರಿಗೆ ನಾವು IVF ಸಜೆಸ್ಟ್ ಮಾಡ್ತೀವಿ. ಇಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಓವರಾಲು ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಲ್ ಫರ್ಟಿಲಿಟಿ ಆಸ್ಪೆಕ್ಟಿಂದ. ಥ್ಯಾಂಕ್ ಯು.